ರಂಗನಾಥ್, ನಾವು ಕೆಲವೊಂದು ಸಂದರ್ಭಗಳಲ್ಲಿ ಹೇಗಾಗುತ್ತೆ ಅಂದರೆ ಮುಂದೆ ಏನಾಗುತ್ತೆ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ್ದೀವಿ, ಎಲ್ಲಂದರಲ್ಲಿ ಅಗ್ನಿ ಅವಘಡಗಳಾಗ್ತಾ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತಾನೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕಾರಣ ಹುಡ್ಕೋಕ್ಕೂ ಮುನ್ನ ಅಲ್ಲಿರುವವರ ಪ್ರಾಣ ರಕ್ಷಣೆನೇ ತುಂಬ ಮುಖ್ಯ ಆಗುತ್ತೆ. ಒಂದು ಕಡೆ ಅಗ್ನಿ ಅವಘಡಗಳು, ಮತ್ತೊಂದು ಕಡೆ ಇದು ಮಳೆಗಾಲ, ಪ್ರಾಕೃತಿಕ ವಿಕೋಪಗಳು, ಎಲ್ಲಿ ಗುಡ್ಡ ಕುಸಿಯುತ್ತೆ, ಎಲ್ಲಿ ಮರ ಬೀಳುತ್ತೆ, ಎಲ್ಲಿ ರಸ್ತೆ ಬಿರುಕು ಬಿಡುತ್ತೆ, ಇದ್ಯಾವುದು ಕೂಡ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಸಹಾಯಕ್ಕೆ ಯಾರು ಬರ್ತಾರೆ ಹೇಳಿ? ಕರೆಕ್ಟ್, NDRF ನವರು ಜೊತೆಗೆ ನಮ್ಮ ಅಗ್ನಿಶಾಮಕ ದಳದವರು. ಈ ಕಟ್ಟಡ ದುರಂತಗಳಿರಬಹುದು, ಈ ಗುಡ್ಡ ಕುಸಿತ ಇರಬಹುದು, ಈ ಅಗ್ನಿ ಅವಘಡಗಳಿರಬಹುದು, ಇಂತಹ ಸಂದರ್ಭದಲ್ಲಿ ಪ್ರಾಣವನ್ನ ರಕ್ಷಿಸ್ತಾರಲ್ಲ, ಅವರಿಗಿಂತ ದೇವರು ಮತ್ತೊಬ್ಬರಿಲ್ಲ. ಹಾಗಾಗಿ ಅವರೆಲ್ಲರನ್ನ ಕೂಡ ನಾವು ಸನ್ಮಾನ ಮಾಡಲೇಬೇಕು. ದೊಡ್ಡ ಸೆಲ್ಯೂಟ್ನ ಮೂಲಕ ಈ ಗೌರವಕ್ಕೆ ಪಾತ್ರರಾಗ್ತಿರುವವರನ್ನ ಸನ್ಮಾನಿಸಲು ವೇದಿಕೆ ಮೇಲೆ ಬರಬೇಕಾಗಿ ಸಚಿವ RB ತಿಮ್ಮಾಪುರ ಅವರು, ಹಾಗೇನೆ ADGP ಉಮೇಶ್ ಕುಮಾರ್ ಅವರು ಮತ್ತು ದೊಡ್ಡ ಮನೆ ಕುಡಿಯಾಗಿರುವಂತಹ ನಟ ಯುವರಾಜ್ ಕುಮಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಹಾಗೆಯೇ TV9 ಸೆಲ್ಯೂಟ್ ಗೌರವ ಸ್ವೀಕರಿಸಲು ಕರ್ನಾಟಕ ಅಗ್ನಿಶಾಮಕ ದಳ ಹಾಗೂ SDRF ಅನಂತ ಜಟ್ಟಪ್ಪ, ಸುರೇಶ್ ಶೆಟ್ಟಿ, ಹೇಮಂತ್ ಕುಮಾರ್ ಟಿ ಮತ್ತು ಗೋಪಿ ಎನ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಮನವಿ. ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ. ಗತ್ತಿನಿಂದ ನ್ಯಾಯ ಕಾಯೋ ಆರಕ್ಷಕರಿಗೆ ಎಸ್ RB ತಿಮ್ಮಾಪುರ ಅವರು ಏನು ಹೇಳ್ತಾರೆ ಸರ್? ಎಲ್ಲರಿಗೂ ನಮಸ್ಕಾರ. ಅದ್ಭುತವಾದ ಕಾರ್ಯಕ್ರಮ ಇದು. ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಬಹುಮುಖ್ಯವಾದಂಥ ಪಾತ್ರ ವಹಿಸ್ತಕ್ಕಂಥ ಮೀಡಿಯಾ, ಇನ್ನೊಂದು ಕಡೆ ನಮ್ಮ ರಕ್ಷಣೆ, ಎಲ್ಲರ ರಕ್ಷಣೆ ಜೊತೆಗೆ ಪ್ರತಿಯೊಂದು ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥವ್ರಿಗೆ ಪ್ರಶಸ್ತಿ ಕೊಡುವುದರ ಮೂಲಕ ಎಂತಹ ಪ್ರೇರಣೆ ನೀಡ್ತಾ ಇದ್ದಾರೆ ಅಂದರೆ TV9ದವರು. ಯಾರು ಒಳ್ಳೆಯ ಕೆಲಸ ಮಾಡಿದವ್ರಿಗೆ ಪ್ರಶಸ್ತಿ ಕೊಟ್ಟರು. ಇನ್ನು ಪ್ರಶಸ್ತಿ ಸಿಗಲಾರ್ದವ್ರು ನಾನ್ಯಾಕೆ ನೆಕ್ಸ್ಟ್ ಸಲ ತಗೋಬಾರ್ದು ಅಂತಕ್ಕಂಥ ಪ್ರೇರಣೆ ನಿಜ. ಎಂಥ ಅದ್ಭುತವಾದ ಪ್ರೇರಣೆ ಇದು. ಅಷ್ಟೇ ಅಲ್ಲ, ಇದು ಬರೀ ದೊಡ್ಡ ಅಧಿಕಾರಿ ನಾವು ಪೇಪರ್ TV ನೋಡಿದ ಹಾಗೆ ನಮ್ಮ DGP IGP ಅವರು ಇಂತಹ ದೊಡ್ಡ ಕೆಲಸ ಹಿಡ್ಕೊಂಡ್ರು, ಇಂಥ ಡ್ರಗ್ಸ್ ಹಿಡಿದ್ರು ಅಂತ ಹೇಳ್ತಾರೆ. ಆದರೆ ಅಲ್ಲೆಲ್ಲೋ ಅವ್ರ ಜೊತೆಯಾಗಿ ಕೆಲಸ ಮಾಡತಕ್ಕಂಥವ್ರು ಗೌನವಾಗಿರ್ತಾರೆ. TV9ದವ್ರು ನೀವು ಹೆಂಗೆ ಪತ್ತೆ ಹಚ್ಚಿದ್ದೀರಂದರೆ, ಇಡೀ ಗ್ರೂಪಿಗೆ ಒಬ್ಬರಿಗೆ ಕೊಡೋದಿಲ್ಲ, ಕಾನ್ಸ್ಟೇಬಲ್ ಹಿಡ್ಕೊಂಡು IPSದವ್ರಿಗೂ ಯಾರ್ಯಾರು ಇದರಲ್ಲಿ ಪರಿಶ್ರಮ ಇದೆ ಆ ಗ್ರೂಪಿಗೆ ಕೊಡ್ತೀವಿ ಅಂತಕ್ಕಂಥ ಬುದ್ಧಿವಂತಿಕೆಯನ್ನು ಮಾಡಿದ್ರಲ್ಲ, ನಿಮಗೆ ನಾನೊಂದು ಸೆಲ್ಯೂಟ್ ಹೊಡಿಬೇಕಾಗ್ತದೆ. ಎಂಥ ಬುದ್ಧಿವಂತಿಕೆ ಇದು, ಪ್ರೇರಣೆ, ಬಹಳ ಜನರಿಗೆ ಪ್ರೇರಣೆ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಪಾತ್ರ, ಎಸ್ಪೆಷಲಿ ಮಾಧ್ಯಮದ ಪಾತ್ರ ಬಹಳ ಪ್ರಮುಖವಾದಂಥದ್ದು. ನಿಮ್ಮ ಈ ಪ್ರಮುಖವಾದ ಪಾತ್ರದಲ್ಲಿ ಏರುಪೇರುಗಳಾದಾಗ ತುಂಬ ಕಷ್ಟ ಆಗಿ ಹೋಗುತ್ತೆ. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಹಾಳಾಗಿ ಹೋಗ್ತಕ್ಕಂಥದ್ದು. ನಾವು ಎಷ್ಟೋ ಸಲ ನೋಡಿದ್ದೀನಿ. ನಾನು ನನ್ನ ಉದಾಹರಣೆ ಹೇಳಿಬಿಡ್ತೀನಿ. ಪೊಲಿಟಿಕಲ್ ಲೈಫಲ್ಲಿ ಕೆಲವೊಮ್ಮೆ ಮೇಲೇನೆ ಆಗಿಬಿಡುತ್ತೆ. ಮುಖ್ಯಮಂತ್ರಿಗಳ ಬದಲಾವಣೆ ಕಾಲ, ಅದು ಯಾವ ಪೇಪರ್ ಅಂತ ಹೇಳೋದಿಲ್ಲ, ಯಾರು ಮುಖ್ಯಮಂತ್ರಿ ಅಂತ ಹೇಳೋದಿಲ್ಲ. ಆ ಕಾಲದಲ್ಲಿ ಒಂದು ಮೀಡಿಯಾದಲ್ಲಿ ಫ್ರಂಟ್ ಪೇಜಿಗೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ 15ನೇ ದಿವಸಕ್ಕೊಂದು ಪ್ರಶ್ನೆ.
ತಿಮ್ಮಾಪುರನ ಬೆಂಬಲ ಯಾರು ಮುಖ್ಯಮಂತ್ರಿ ಆಗಿರ್ತಲ್ಲ ಅವ್ರು ಬಿಟ್ಟು ಬೇರೆದವ್ರ ಹೆಸರು ಹೇಳಿಬಿಟ್ರು. ಮುಖ್ಯಮಂತ್ರಿ ಆದವ ಇರುವವರೆಗೂ ನನ್ನ ಸನಿಕೆ ಕರ್ಕೊಂಡು ಹೋಗಲಿಲ್ಲ, ತುಂಬ ದೂರ ಇಟ್ಟ. ಇಡೀ ರಾಜಕೀಯ ಲೈಫ್ದಲ್ಲಿ ನಾವು ಅನುಭವಿಸ್ತಕ್ಕಂಥ ನೋವು ಒಂದು ಮೀಡಿಯಾದಿಂದ ಏನಾಯಿತು ಅಂತಕ್ಕಂಥದ್ದು ನಾನು ಇವತ್ತು ನೆನಪಿಸ್ಕೊಳ್ತಾ ಇದ್ದೀನಿ. ಹೀಗೆ ಮಾಧ್ಯಮ ಬಹಳ ಪ್ರಮುಖವಾದದ್ದು. ಯಾರನ್ನ ಎತ್ತರಕ್ಕೆ ಒಯ್ಬೋದು, ಕೆಳಗೆ ಒಯ್ಬೋದು. ಸತ್ವಹೀನ ಸಬ್ಜೆಕ್ಟ್ಗಳೇನಾದರೂ ಮೀಡಿಯಾದಲ್ಲಿ ಬಂದರೆ, ಪತ್ರಿಕೆಯಲ್ಲಿ ಬಂದರೆ ನಿಜ ತನ್ನ ಮಹತ್ವವನ್ನು ಕಳೆದುಕೊಳ್ತಾ ಇದೆ. ನಾವು ಸಣ್ಣವರಿದ್ದಾಗ ನೋಡ್ತಿದ್ವಿ, ಒಂದು ಮೀಡಿಯಾದವ್ರು ಬಂದು ಹೋಗ್ಯಾರಂದರೆ ಏನ್ರಿ ಎಂಥ ಚರ್ಚೆ ಆಗಿರಬೇಕು, ಇಂಥ ಮಾಧ್ಯಮದವ್ರು ಬಂದು ಹೋಗಿದಾರಲ್ಲ ಅಂತಕ್ಕಂಥದ್ದು ಆಗ್ತಿತ್ತು. ಇವಾಗ ಅದೆಲ್ಲ ಕಳ್ಕೊಂಡು ಹೋಗ್ತಾ ಇದೆ. ಅದ್ರ ಜೊತೆಗೆ ನೀವೇನು ಇವತ್ತು ಇಂಥ ಅದ್ಭುತವಾದ ಕೆಲಸ ಮಾಡಿದ್ದೀರಿ. ಹಲವಾರು ವಿಚಾರಗಳಲ್ಲಿ ತಮ್ಮ ದಿಟ್ಟ ನಿಲುವುಗಳಿರ್ತವೆ. ನಿಮ್ಮದು ದೋಸ್ತಿ ಎಷ್ಟೇ ನಿಮ್ಮ ಜೋಡಿ ಕೂಡಿದ್ರು ನಿಮ್ಮ ದೋಸ್ತಿ ಏನು ಸಂಬಂಧ ಇರೋದಿಲ್ಲ. ಕೆಟ್ಟದ್ದು ಬತ್ತ ಅಂದರೆ ಎಂಥ ದೋಸ್ತಿ ಇದ್ದಂದ್ರೆ TV 9ದಾಗೂ ಬರುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ದವ್ರು ಅಷ್ಟೇ, ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಎಷ್ಟೇ ಆತ್ಮೀಯತೆ ಇದೀವಿ ಅಂದ್ರೂ ನಿಮ್ಮ ದೋಸ್ತಿ ಇಲ್ಲ. ಒಳ್ಳೇದಕ್ಕೆ ಒಳ್ಳೇದೇ ದೋಸ್ತಿ, ಕೆಟ್ಟದ್ದು ಬತ್ತಂದ್ರೆ ಅರೆಸ್ಟೇ ಅಂತಕ್ಕಂಥ ಪ್ರವೃತ್ತಿ. ಅವರಲ್ಲಿರ್ತಕ್ಕಂಥ ಆ ನೈತಿಕತೆ ಹೆಂಗಿರುತ್ತೆ ಅಂದರೆ, ಡ್ರೆಸ್ ಹಾಕೊಂಡಾಗ ಏನು ಚೆನ್ನಾಗಿ ಮಾತಾಡ್ತಿರಂದ್ರೆ ಎಲ್ಲ ದೋಸ್ತಿ, ಎಲ್ಲ ಫ್ರೆಂಡ್ಶಿಪ್ ಥರ ಇರ್ತಾರೆ. ಆನಂತರ ಏನಾದರೂ ಯಾರ ತಪ್ಪು ಮಾಡಿದ್ರೆ ಎಂಥ ದೋಸ್ತಿನ ಇರಲಿ, ನಡಿಯಪ್ಪ ನಡಿ ಒಳಗಡೆ ಅಂಥೇಳಿ ಆ ಸಂಬಂಧ ಎಲ್ಲವನ್ನು ತೊಡೆದು ಹಾಕಿ ನಾನು ಈ ದೇಶದ ರಕ್ಷಕ, ಜನರ ರಕ್ಷಕ ಅಂತಕ್ಕಂಥ ಭಾವನೆಯಿಂದ ದುಡಿತಕ್ಕಂಥ ನಿಮಗೆ ನಾನೊಂದು ಸೆಲ್ಯೂಟ್ ಹೊಡೆದ್ರ ಜೊತೆಗೆ ಅಂಥವ್ರಿಗೆ ನೀವೊಂದು ಸೆಲ್ಯೂಟ್ ಹೊಡಿಲಿಕ್ಕೆ ನಮ್ಮನ್ನು ಕರೆದಲ್ಲಿ ನಿಮಗೂ ಒಂದು ಸೆಲ್ಯೂಟ್ ನಾನು ಹೊಡಿಲೇಬೇಕು ಹಾಗೆ ಅಂತಕ್ಕಂಥದ್ದು ಹೇಳಿ. ಥ್ಯಾಂಕ್ ಯು ಸರ್. ನನ್ನ ಡಿಪಾರ್ಟ್ಮೆಂಟು ಅದೇ, ಸ್ವಲ್ಪ ಡಿಪಾರ್ಟ್ಮೆಂಟ್ದವ್ರು ತೊಂದರೆ ಆಗ್ತಿರ್ತೈತೆ. ನಮ್ಮ ಪರಮೇಶ್ವರ್ ಸಾಹೇಬ್ರು ಒಮ್ಮೊಮ್ಮೆ ನಮಗೂ ಪೀಡಿಸ್ತಿರ್ತಾರೆ. ಏನಪ್ಪ ಇಷ್ಟು ಹಣ ಸರ್ಕಾರ ತರ್ತಿದೆಯಾ? ಹೌದ್ರಿ, ನಿಮ್ಗೆ ಸರ್ಕಾರ ದುಡ್ಡೆಲ್ಲ ಕೊಡ್ತೀವಿ, ಬಟ್ ನಿಮ್ಮವ್ರಿಗೆ ತೊಂದರೆ ಆಗ್ತಿದೆ ಅಂತ. ನಮ್ಮವ್ರು 2-3 ತನ ಸರಿ ಇರ್ತಾರೆ. 3ನೇದು ಮ್ಯಾಲೆ ಹೋಯಿತು ಅಂದ್ರೆ ನಮ್ಮ ಪೊಲೀಸರು ಸಾಹೇಬ್ರ ಕೈಯಾಗ ಸಿಗ್ತಾರೋ. ಅವ್ರು ಹಿಡಿದ್ರು ಅಂದ್ರೆ ನಿಶೆನ ಅರ್ಧ ಇಳಿದಿರ್ತೈತೆ ನಮ್ಮವ್ರು. ಅದ್ರ ಜೊತೆಗೆ ನಮಗೂ ಫೋನ್ ಮಾಡ್ತಿರ್ತಾರೆ, ನಾನೆಲ್ಲ ಸರಿನೇ ಅದೀನಿ ರೀ, ಆದರೂ ಹಿಡ್ಕೊಂಡು ನಿಂತಾರೋ ಅಂತ ಹೇಳ್ತಿರ್ತಾರೆ. ಸರಿ ಇದ್ದರೆ ಯಾಕೆ ಹಿಡಿದಾರಪ್ಪ, ನೀವು ಸರಿಯಾಗಿದೆಯಾ, ನಾನು ಹೇಳ್ತೀನಿ ತಗೋ ಅಂತ ಹೇಳುವಂಥ ಮಾತು ಒಮ್ಮೊಮ್ಮೆ ನಾವು ಹೇಳ್ತೀವಿ. ಡ್ರಗ್ಸ್ ವಿಷಯದಲ್ಲಿ ಪೊಲೀಸರು, ನಮ್ಮ ಡಿಪಾರ್ಟ್ಮೆಂಟ್ ಈ ದೇಶದಲ್ಲಿ ಇವತ್ತು ಎಂತಹ ಹೀನ ಸ್ಥಿತಿಗೆ ಹೋಗಿದ್ದಾವೆ ಮಕ್ಕಳು ಹೋಗ್ತಕ್ಕಂಥದ್ದು. ಆ ಜೀವನದಲ್ಲಿ ಎಂಥ ಕಷ್ಟ ಅನುಭವಿಸ್ತಕ್ಕಂಥ ಸಣ್ಣ ಮಕ್ಕಳು ಇವತ್ತು ಆ ಸ್ಥಿತಿಯಲ್ಲಿ ಹೋಗ್ತಕ್ಕಂಥವ್ರಿಗೆ ನಮ್ಮ ಡಿಪಾರ್ಟ್ಮೆಂಟು ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ಅದ್ಭುತವಾಗಿ, ಬಹುಶಃ ಯಾವ ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕಿಲ್ಲ ಅಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇದೆ. ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಡಿಪಾರ್ಟ್ಮೆಂಟಿಗೆ ಸಪೋರ್ಟ್ ಮಾಡ್ತಕ್ಕಂಥ ರೀತಿ ನೀತಿಗೆ ಅವ್ರಿಗೂ ನಾನು ಇವತ್ತು ಒಂದು ಸೆಲ್ಯೂಟ್ ಹೊಡೆದು, ಇಂಥ ಅದ್ಭುತವಾದ ಕಾರ್ಯಕ್ರಮ ಇದು. ತಾವು ಎಲ್ಲರನ್ನೂ ಗುರುತಿಸಿದ್ರು ನೋಡಿ. IPS ಆಫೀಸರ್ ಜೊತೆಗೆ ಕಾನ್ಸ್ಟೇಬಲ್, ನಾವು ಡಿಫ್ರೆಂಟ್ ಮಾಡೋದಿಲ್ಲ. ಯಾರ್ಯಾರು ಕೆಲಸ ಮಾಡಿದವ್ರಿಗೆ ಅವ್ರಿಗೆ ನಾವು ಗೌರವ ಕೊಡ್ತೀವಕ್ಕಂಥ ಕೆಲಸ ಅದ್ಭುತವಾದ ಕೆಲಸ. ನಮಗೂ ಇದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆ ನಾನೊಂದು ನಮಸ್ಕಾರ ಸಲ್ಲಿಸ್ತೀನಿ. ತುಂಬ ಸಂತೋಷ. ಇಂಥ ಕಾರ್ಯಕ್ರಮ ನಡೀಲಿ. TV 9ದಿಂದ ಇನ್ನೂ ಅದ್ಭುತವಾದ ಕೆಲಸಗಳು ನಡೀಲಿ. ಬರೀ ನೀವು ಟೀಕೆನೇ ಮಾಡ್ತಾರೆ, ಟಿಪ್ಪಣೆ ಮಾಡ್ತಾರೆ ಅಂತ ಅಷ್ಟೇ ತಿಳ್ಕೊಂಡಿದ್ದೀವಿ. ಇಂಥ ಕೆಲಸಕ್ಕೂ ನೀವು ಕೈ ಹಾಕಿದ್ರಲ್ಲ, ಅದ್ಭುತವಾದ ಕೆಲಸ. ನಿಮಗೆ ಒಂದು ಸೆಲ್ಯೂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಾತಾಡಬೇಕು ನೀವು. ಸಂದರ್ಭ. ಎಲ್ಲರಿಗೂ ನಮಸ್ಕಾರ. ನನಗೆ ಪಬ್ಲಿಕ್ ಸ್ಪೀಚ್ ಮಾಡಲಿಕ್ಕೆ ಅಭ್ಯಾಸ ಇಲ್ಲ. ಪರವಾಗಿಲ್ಲ. ನಮಸ್ಕಾರ ಅನ್ನೋದೇ ಭಾಳ ಬೇಸರದಿಂದ ಅಂದ್ಬಿಟ್ರೆ ಯಾಕೋ. ನಾನು ಪ್ಲೀಸ್ ಮೊದಲದಾಗಿ ತಮಗೆ ಎಲ್ಲ TV 9 ಅವರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕೆಂದರೆ ತಾವೆಲ್ಲರೂ ನಮ್ಮ ಸಿಬ್ಬಂದಿಯವರು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀರಿ. ಅಷ್ಟೇ ದೊಡ್ಡ ವಿಷಯ ಇದೆ. ಕರೆಕ್ಟ್. ಸ್ವಲ್ಪ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಅದಕ್ಕೆ ನಾವು ಒಂದು ಮಾತು ಪ್ರಸ್ತಾಪನೆ ಮಾಡಬೇಕಿತ್ತು. ನಮ್ಮ ಪೊಲೀಸ್ ಮತ್ತು ಆ ಸಾಮಾಜಿಕ ತತ್ವ ಮಧ್ಯದಲ್ಲಿ ಹಗಲು ರಾತ್ರಿ ಜಗಳ ನಡೀತಾ ಇರ್ತದೆ, ಕಾಂಪಿಟೇಷನ್ ಇದೆ.
ಅವರು 100 ಅಟೆಂಪ್ಟಲ್ಲಿ ಒಂದು ಸಲ ಅವರು ಸಕ್ಸಸ್ ಆಗಬೇಕು, ನಾವು 100ಕ್ಕೆ 100 ಸಕ್ಸಸ್ ಆಗಬೇಕು. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ರಿಮಿನಲ್ಸ್ ಆ್ಯಂಡ್ ಪೊಲೀಸ್. ಕರೆಕ್ಟ್. ಸಮಸ್ಯೆ ಏನಿದೆ, ನಾವು ಯಾವಾಗ ಒಂದು ಸಲ ಫೇಲ್ ಆಗ್ತೀನಿ ಅದು ತಮಗೆ ಗಮನಕ್ಕೆ ಬರುತ್ತೆ. ನಾವು ಯಾವ 100% ನಾವು ಪ್ರಯಾಸ ಮಾಡಿದ್ರೆ ಎಲ್ಲ ಕ್ರೈಮ್ ನಿಲ್ಲಿಸಲಿಕ್ಕೆ ಅಥವಾ ಪ್ರಿವೆಂಟಿವ್ ಮೆಜರ್ ಮಾಡಲಿಕ್ಕೆ, ಅದು ಜನರಿಗೆ ಗೊತ್ತಾಗೋದಿಲ್ಲ. ಸೊ ದಟ್ ಈಸ್ ವಾಟ್ ಯು ಐಡೆಂಟಿಫೈಯಿಂಗ್ ದೋಸ್ ಹೂ ಆರ್ ಮೇಡ್ ದ ಎಫರ್ಟ್. ಅದು ಭಾಳ ಇದು ವಿ ಹ್ಯಾವ್ ಟು ಐಡೆಂಟಿಫೈ ದ ವಾಟ್ ಎಫರ್ಟ್ಸ್ ವಿ ಆರ್ ಮೇಕಿಂಗ್. ಮತ್ತು ಡಾಕ್ಟರ್ ಜಿ ಪ್ರೊಫೆಸರ್ ಮತ್ತು ನಮ್ಮ DGP ಸಾಹೇಬರು ಇದ್ದಾರೆ ಇಲ್ಲಿ, ಅವ್ರ ನೇತೃತ್ವದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಇವರೇ ಮಾತ್ರ ಇಲ್ಲ. ಬಟ್ ಅಟ್ಲೀಸ್ಟ್ ಅದರಲ್ಲಿ ಬೆಸ್ಟ್ ಯಾರಿದ್ದಾರೆ ತಾವುಗಳಿಗೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾರೆ. ಸೊ ಐ ಥ್ಯಾಂಕ್ ಯು ಫ್ರಮ್ ದ ಆಲ್ ದ ಪೊಲೀಸ್ಮೆನ್ ಹೂ ಆರ್ ಸಿಟಿಂಗ್ ಹಿಯರ್ ಆನ್ ಬಿಹಾಫ್ ಆಫ್ ದೆಮ್ ಫಾರ್ ಆನರಿಂಗ್ ದೆಮ್ ಆ್ಯಂಡ್ ರಿಕಗ್ನೈಸಿಂಗ್ ದೆಮ್. ಎಸ್, ನಮ್ಮದು ಪ್ರತಿ ವರ್ಷ ಇದು ಮುಂದುವರಿಯುತ್ತೆ ಸರ್. ನಮಗೇನು ಅಂದರೆ ನಿಮ್ಮ ನೆರವು ಬೇಕು. ಯಾರು ಬೆಸ್ಟ್ ಕೆಲಸ ಮಾಡ್ತಾರೆ ಅವ್ರನ್ನ ಖಂಡಿತವಾಗ್ಲೂ ನಾವು ಗುರುತಿಸ್ತೀವಿ, ಗೌರವಿಸ್ತೀವಿ, ಸನ್ಮಾನಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಾತಾಡಬೇಕು. ಅಯ್ಯೋ ಏನು ನೀವು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ನಾನು ನಿಂತ್ಕೊಳ್ಳೋದೇ ದೊಡ್ಡ ಪುಣ್ಯ ಅನಿಸ್ತಿದೆ. ಇಷ್ಟೊಂದೆಲ್ಲ ಗಣ್ಯರು, ಅಧಿಕಾರಿಗಳು, ಥ್ಯಾಂಕ್ ಯು. ನನ್ನನ್ನು ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತುಂಬ ದೊಡ್ಡ ಧನ್ಯವಾದ. ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಒಂದು ಮಾತು ಹೇಳ್ತೀನಿ. ನಮ್ಮ ತಾತ ವೀರಪ್ಪನಿಂದ ಕಿಡ್ನಾಪ್ ಆದಾಗ ಕೂಡ ನಮ್ಮ ತಾತನ ಸೇಫಾಗಿ ನಮ್ಮ ಮನೆಗೆ ಕರ್ಕೊಂಬಂದ್ರಿ. ಜೊತೆಗೆ ನಮ್ಮ ಚಿಕ್ಕಮ್ಮಂಗೆ ಇಂಥ ಒಂದು ನಮ್ಮ ಚಿಕ್ಕಪ್ಪನ ಘಟನೆ ನಡೆದಾಗಲೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋಂಗೆ ನಮ್ಮನ್ನೆಲ್ಲ ನೋಡ್ಕೊಂಡ್ರಿ. ಆ್ಯಂಡ್ ಇವತ್ತು ನಮ್ಮ ಸಿನಿಮಾ ಡಿಪಾರ್ಟ್ಮೆಂಟ್, ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಕೂಡ ನಾವು ಯಾವುದೇ ಕೆಲಸ ನಮ್ಗೆ ಅಚ್ಚುಕಟ್ಟಾಗಿ ನಡಿಬೇಕಂದ್ರೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಾಯ ಬೇಕೇ ಬೇಕು. ಅದರಿಂದ ನಮ್ಮ ಕುಟುಂಬದ ಪರವಾಗಿ, ನಮ್ಮ ಕುಟುಂಬದಿರೋ ಎಲ್ಲರ ಪರವಾಗಿ ನಮ್ಮೆಲ್ಲ ಕಷ್ಟ ನಷ್ಟಗಳ ಜೊತೆಗಿದ್ದು, ನಮ್ಮೆಲ್ಲ ಸುಖ ಸಂತೋಷಕ್ಕೆ ಜೊತೆಗಿದ್ದು ನೀವು ನಿಮ್ಗೆಲ್ರಿಗೂ ನಿಜವಾಗ್ಲೂ ನನ್ನ ವಂದನೆಗಳು. ನಮಸ್ಕಾರ ಮಾಡ್ತೀನಿ. ವಾವ್, ಗ್ರೇಟ್. ಥ್ಯಾಂಕ್ ಯು. ಗ್ರೇಟ್. ಈಗ ಏನಾದರೂ ಕನಸಿದೆಯಾ ಒಂದು ಅದ್ಭುತವಾದಂಥ ಪೊಲೀಸ್ ಅಧಿಕಾರಿ? ಸಿನಿಮಾ ಬಿಡಿ ಸರ್, ಆ್ಯಕ್ಚುಲಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಅಂದರೆ ನಾನು ಎಲ್ಲ ಕಡೆ ಹೇಳಿದ್ದೀನಿ ನಾನು ಪೊಲೀಸ್ ಆಗ್ತಿದ್ದೆ. ಓಹ್, ಡೆಫಿನೆಟ್ಲಿ ನಾನು ತುಂಬ ಕಡೆ ಹೇಳಿದ್ದೀನಿ, ನನಗೆ ಸಕ್ಕತ್ ಆಸೆ ಇತ್ತು. ಬಟ್ ಖಂಡಿತ ಇಂಡಸ್ಟ್ರಿಲಿ ಒಂದು ಒಳ್ಳೆ ಪೊಲೀಸ್ ಸಿನಿಮಾ ಮಾಡ್ಬೇಕಂತ ತುಂಬ ಆಸೆ ಇದೆ. ಇಲ್ಲಿ ತುಂಬ ಜನ ಇದ್ದಾರೆ, ಯಾವ್ದಾದ್ರು ಒಂದು ಒಳ್ಳೆ ಕತೆ ಕೊಟ್ಟರೆ ಖಂಡಿತ ಮಾಡ್ತೀನಿ. ಎಸ್, ಯುವ ಅವರೇ, ಮತ್ತೊಂದು ವಿಚಾರ. ಈಗ ತಮ್ಮ ಬಹುನಿರೀಕ್ಷಿತ ಚಿತ್ರ ಎಕ್ಕ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಿಮ್ಮನ್ನ ಹಂಗೆ ಕಳಿಸ್ಕೊಟ್ರೆ ಇವ್ರು ಯಾರು ಕೂಡ ನಮ್ಮನ್ನ ಒಪ್ಪಲ್ಲ, ಹೌದೋ ಇಲ್ವೋ? ಎಸ್, ಬಂಗಾರಿಗೆ ನೀವು ಸ್ಟೆಪ್ ಹಾಕದೆ ನಾವು ವೇದಿಕೆಯಿಂದ ಕೆಳಗಿಳಿಸಲ್ಲ. ಒಂದ್ ಸ್ಟೆಪ್ ನಮ್ಗೆ ಗೊತ್ತು, ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ಜನ ಒಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ, ಜೊತೆಗೆ ಯಾರು ಡ್ಯಾನ್ಸ್ ಮಾಡ್ತಾರಂದ್ರೆ ನಾನು ಮಾಡ್ತೀನಿ. ಯಾರು ಸ್ಟೆಪ್ ಹಾಕ್ತೀರಿ ಯುವ ಅವ್ರ ಜೊತೆಗೆ? ಯಾರಿಗೆ ಇಂಟ್ರೆಸ್ಟ್ ಇದೆ? ಓಕೆ, ಯುವ ಅವರೇ, ನಿಮ್ ಕಡೆಯಿಂದಾನೆ ಒಂದು ಸ್ಟೆಪ್. ಒಬ್ಬನೇ ಮಾಡ್ಬೇಕು. ಬಂಗಾರಿ ಇಲ್ಲ ಸದ್ಯಕ್ಕೆ, ನೆನ್ಪು ಮಾಡ್ಕೊಂಡು ಮಾಡಿ. ಆಯ್ತು ಸರ್. ಪುನೀತ್ ರಾಜ್ಕುಮಾರ್ ನೆನಪಾಗ್ಬಿಟ್ರಲ್ವಾ? ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ತಿಮ್ಮಪುರ ಸರ್, ತಾವು ಇನ್ನೂ ವೇದಿಕೆ ಮೇಲೆ ಇರಬೇಕು. ನಿಮ್ಮ ಹತ್ರ ಇನ್ನೂ ಮಾತಾಡಿಸ್ತೀನಿ ನಾನು ಸರ್. ಥ್ಯಾಂಕ್ ಯು ವೆರಿ ಮಚ್.